ಪ್ರಭಾಕರ್ ಭಟ್ ಅನ್ನೋಂತರ ವಿರುದ್ಧ ಒಬ್ಬ ಮಹಿಳೆ ದೂರನ್ನ ಸಲ್ಲಿಸಿದ್ಲು. ಮುಸ್ಲಿಮರ ವಿರುದ್ಧ ಒಂದ್ ರೀತಿ ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಕ್ಕೆ ದೂರನ್ನ ಸಲ್ಲಿಸಲಾಗಿತ್ತು. ಮುಸ್ಲಿಂ ಮಹಿಳೆಯರಿಗೆ ಒಬ್ನೇ ಪರ್ಮನೆಂಟ್ ಗಂಡ ಅಂತ ಇರ್ಲಿಲ್ಲ, ಸಾಕಷ್ಟು ಜನ ಬದಲಾಗ್ತಾ ಇದ್ರು. ತ್ರಿವಳಿ ತಲಾಕ್ ಅಂತಹ ಪದ್ಧತಿ ಏನಿತ್ತು ಅದನ್ನ ಹೋಗ್ಲಾಡಿಸಿದ್ದು ಬಿಜೆಪಿ ಸರ್ಕಾರ, ಸ್ಪೆಷಲಿ ಮೋದಿ ಅವರು ಆ ರೀತಿ ತ್ರಿವಳಿ ತಲಾಕ್ ಪದ್ಧತಿಯನ್ನ ರದ್ದುಗೊಳಿಸಿದ ನಂತರ ಒಂದ್ ರೀತಿ ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ದಾರೆ ಮುಸ್ಲಿಂ ಮಹಿಳೆಯರು ಅಂತ ಬಾಯಿನ ಸ್ವಲ್ಪ ಹಗುರವಾಗಿ ಬಿಟ್ಬಿಟ್ಟಿದ್ರು. ಈ ಕಾರಣದಿಂದಾಗಿ ನಜ್ಮಾ ನಜೀರ್ ಅನ್ನೋಂತವ್ರು ಸಮಾಜ ಸೇವಕಿಯಾಗಿ ಅಥವಾ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳ್ಬಹುದು. ಸೊ ಆಕೆ ಇದನ್ನ ಖಂಡಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿ ಅವರನ್ನ ಫಿಟ್ ಮಾಡಿದ್ರು. ಆದ್ರೆ ಇದೀಗ ಅವರ ಪುಣ್ಯ ಚೆನ್ನಾಗಿದೆ ಏನೋ ಅಥವಾ ಏನೋ ಗೊತ್ತಿಲ್ಲ, ಟೈಮ್ ಚೆನ್ನಾಗಿದೆ ಅನ್ಸುತ್ತೆ, ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಕೊಂಚ ರಿಲೀಫ್ ಸಿಕ್ಕಿದೆ ಪ್ರಭಾಕರ್ ಭಟ್ ಅವರಿಗೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ರು ಅವರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಇದಕ್ಕೆ ನಜ್ಮಾ ನಜೀರ್ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ನೋಡೋಣ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಶ್ರೀರಂಗಪಟ್ಟಣ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದಂತಾಗಿದ್ದು, ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ನಜೀರ್ ನೀಡಿದ ದೂರಿನ ಅನ್ವಯ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಜಾಮೀನು ರಹಿತ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿತ್ತು. ಇನ್ನು ಡಿಸೆಂಬರ್ 24ರಂದು ಶ್ರೀರಂಗಪಟ್ಟಣ ಸಂಕೀರ್ತನಾ ಯಾತ್ರೆಯಲ್ಲಿ ಹನುಮ ಮಾಲಾಧಾರಿಗಳನ್ನ ಉದ್ದೇಶಿಸಿ ಮುಸ್ಲಿಮರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಮಹಿಳೆಯರನ್ನ ಚುಡಾಯಿಸಿ, ಲೈಂಗಿಕವಾಗಿ ಅವಮಾನಿಸಿ, ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದಿಸಿ, ಸಾರ್ವಜನಿಕವಾಗಿ ಬೆದರಿಕೆಯೊಡ್ಡಿ, ಧರ್ಮವನ್ನ ಅವಮಾನಿಸಿ, ಧರ್ಮಗಳ ಮಧ್ಯೆ ಎತ್ತಿ ಕಟ್ಟಿ ಗಲಭೆ ನಡೆಸಿರುವ ಕಲ್ಲಡ್ಕ ಪ್ರಭಾಕರ ಭಟ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿ ರೌಡಿ ಶೀಟರ್ ತೆರೆದು ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ನಜ್ಮಾ ನಜೀರ್ ದೂರು ಕೂಡ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಹಿಂದೆಯೇ ತಲಾಕ್ ಎಂದು ಹೇಳಿ ಮುಸ್ಲಿಂ ಗಂಡಂದಿರು ಕೈ ತೊಳೆದುಕೊಳ್ಳುತ್ತಿದ್ದರು. ದಿನಕ್ಕೊಬ್ಬ ಗಂಡ ಬದಲಾಗುತ್ತಿದ್ದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ. ತಲಾಕ್ ರದ್ದು ಮಾಡಿ ನಿಮಗೆ ಗೌರವ ಕೊಟ್ಟಿದ್ದು ಇದೇ ಹಿಂದೂ ಧರ್ಮ. ಹಿಜಾಬ್ ಧರಿಸಲು ಅನುಮತಿ ಕೊಟ್ಟರೆ ನಾವು ಕೇಸರಿ ಶಾಲು, ಟೋಪಿ ಧರಿಸ್ತೇವೆ. ನಾವು ಶಾಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತೇವೆ ಮತ್ತು ನೀವು ತಾಕತ್ತಿದ್ದರೆ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ಎಂದು ಪ್ರಭಾಕರ ಭಟ್ ಈ ರೀತಿಯಾಗಿ ಸವಾಲು ಹಾಕಿದ್ದರು.